ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೋಡಿ, ನಾನು ಎಳೆ ಸೌತೆಕಾಯಿ ತೊಗೊಂಡಿದ್ದೀನಿ. ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ತೊಗೊಂಡಿದ್ದೀನಿ. ಇದಕ್ಕೆ ಒಂದಿಷ್ಟು ಶುಂಠಿ ಹಾಕ್ಕೊಳ್ಳೋಣ, ಒಂದು ಚೂರು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದಕ್ಕೆ 3 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಇದಕ್ಕೆ ಅರ್ಧ ಸ್ಪೂನ್ ಎಳ್ಳು, ಅರ್ಧ ಸ್ಪೂನ್ ಜೀರಿಗೆ, ಒಂದಿಷ್ಟು ಮೆಣಸು, ಇದ್ರ ಜೊತೆಗೆ ಮೊಸರು. ಇದನ್ನೆಲ್ಲ ಇವತ್ತು ರುಬ್ಕೊಂಬರೋಣ. ರುಬ್ಕೊಬಂದಿದ್ದೀನಿ. ಈಗ ಸಣ್ಣದಾಗಿ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ. ಕಾಯಿ ಇವತ್ತು ಬಂದಿದ್ದು ಲೇಟು. ಏನು ಮಾಡೋದು? ಆಯಿತು, ಸ್ವಲ್ಪ ಎಣ್ಣೆ ಹಾಕೋದು. ಕಾಯಿಲೆ ಇದೆಲ್ಲ ಸ್ಟೀಲ್ ಬಾಣಲಿಗಳ ಕಥೆನೇ ಇಷ್ಟು. ಸಾಸಿವೆ, ಲೈಟಾಗಿ ಸ್ವಲ್ಪ ಹಿಂಗು, ಜಾಸ್ತಿ ಬೇಡ, ಲೈಟಾಗಿ. ಒಂದು 2 ಕಾಲು ಜೀರಿಗೆ, ರುಬ್ಕೊಂಡಿದ್ದಲ್ಲ ಹಾಕಿದ್ದೀನಿ. ಬೇರೆ ಕುದಿಯೋದೇನು ಬೇಡ, ಕುದಿಬಾರ್ದು, ಚೆನ್ನಾಗಿರುತ್ತೆ. ಅದಕ್ಕೆ ಲೈಟ್ ಉಪ್ಪು, ಸೌತೆಕಾಯಿ ಸಾಂಬಾರು ರೆಡಿ. ಬಿಸಿ ಅನ್ನ ಆಗಿದೆ. ಸ್ವಲ್ಪ ಉಪ್ಪು ಕರಗಿದ್ರೆ ಸಾಕು. ಕರಗುತ್ತೆ, ಆಫ್ ಮಾಡ್ಕೊಬಿಡೋಣ. ಯಾಕೆಂದರೆ ಮೊಸರು ಹಾಕಿದ್ದೀವಲ್ವ, ಬಿಸಿ ಆಗೋದ್ರೆ ಚೆನ್ನಾಗಿರೋಕ್ಕಿಲ್ಲ, ಒಡೆದೋಗುತ್ತೆ ಎಲ್ಲ. ಇಷ್ಟೇ ಸೌತೆಕಾಯಿ ಸಾಂಬಾರು. ಸೂಪರಾಗಿದೆ. ಏಕೆಂದರೆ ಲೈಟಾಗಿ ಬಂದಿರೋದ್ರಿಂದ ಮಾಡ್ಕೊಳಕ್ಕೆ ಸಿಂಪಲ್ಲಾಗಿ ಆಗುತ್ತೆ. ಅನ್ನೋದ ಜೊತೆಲಿ ಊಟ ಮಾಡಬೇಕು, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟೇಸ್ಟ್ ನೋಡುವ. ತುಂಬ ಚೆನ್ನಾಗಿದೆ. ಸೌತೆಕಾಯಿ ಸಾಂಬಾರು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು ಅಂತ ಮಾಡಿದ್ದೀನಿ. ಖಂಡಿತವಾಗ್ಲೂ
ಬ್ಯಾಚಲರ್ಸ್ಗೆ, ಮಕ್ಳುಗಳ್ಗೆ ಚೆನ್ನಾಗಿರುತ್ತೆ. ಅವ್ರಿವ್ರ ಹತ್ರ ಏನು ಕೇಳೋದೇನು ಬೇಡ, ನಮ್ಮ ಮನೇಲಿ ಇರೋದನ್ನ ನಾವು ಮಾಡ್ಕೊಬೋದು. ಬರ್ಬೇಕಾದ್ರೆ ಸೌತೆಕಾಯಿ ತೊಗೊಬಂದೆ, ತಿನ್ಲಿಕ್ಕೆ ತಂದೆ. ಸುಮ್ಮನೆ ಏನಾದರೂ ತಿನ್ನೋಣ ಅಂತ. ಆವಾಗ ಮನೇಲಿ ಬಂದೆ, ರೈಸ್ ಇತ್ತಲ್ಲ, ಮತ್ತು ಸಾಂಬಾರು ಬೇರೆ ಮಾಡಬೇಕಾಗಿತ್ತು. ತುಂಬ ಲೇಟಾಗಿದೆ, ಬರೋದೇ ಲೇಟು. ಬೆಳಿಗ್ಗೆ 9:30 ಹೋಗ್ತೀನಿ. ರಾತ್ರಿ ಬರಬೇಕಾದ್ರೆ ಅಲ್ಲಿ ಬಿಡಬೇಕಾದ್ರೆ ಗಂಟೆ 7 ಆಗುತ್ತೆ. ಇಲ್ಲಿಗೆ ಮನೆ ತಲುಪೋಷ್ಟೊತ್ತಿಗೆ 8:30 ಆಗುತ್ತೆ. ಟಯರ್ಡ್ ಆಗಿರುತ್ತೆ ಅಲ್ಲಿಂದ ಬಂದು. ತುಂಬ ಕೆಲಸ ಮಾಡಿ ಸಾಕಾಗಿರೋದ್ರಿಂದ ಇದು ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತು. ನಾನು ಇದನ್ನು ಒಬ್ಬರು ಅಯ್ಯಂಗಾರಿ ಮನೆಯಲ್ಲಿ ನೋಡಿರೋದು. ಅವ್ರು ಈ ಥರ ಮಾಡಿದರು. ಅಯ್ಯಂಗಾರಿ ಮನೆಯದೇ ಇದು, ನಮ್ಮ ಮನೆಯದಲ್ಲ. ನಾವು ಹಳ್ಳಿಯವರು. ಇದೆಲ್ಲ ಜಾಸ್ತಿ ಅಯ್ಯಂಗಾರಿ ಒಳ್ಳೆ ತಿನ್ನೋದು. ನಾನು ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ. ಯಾಕೆ ಗೊತ್ತಾ? ಮೆಣಸಿಕಾಯಿ ಒಂದು ಜಾಸ್ತಿ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ. ಅದರಿಂದ ಚೆನ್ನಾಗಿದೆ, ಸೂಪರಾಗೆ. ನನಗಿಷ್ಟ ಆಯಿತು, ಅದಕ್ಕೆ ಮಾಡಿಕೊಂಡೆ. ಖಾರ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ತಿಂದಿದ್ರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನು ಆಗಲೇ ಖಾಲಿನೇ ಮಾಡಿದೆ. ಕೊನೆ ತನಕ ವೀಡಿಯೋ ನೋಡಿ, ಅದು ಸ್ಕಿಪ್ ಮಾಡಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.